ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಮರಣ ಅನಿವಾರ್ಯ. ಆದರೆ ಕೆಲವರು ಮಾತ್ರವೇ ಮರಣದಲ್ಲಿಯೂ ಅಮರರಾಗುತ್ತಾರೆ. ಅಂಥ ಒಬ್ಬ ಮಹಾಪಾತ್ರನೇ ಕುಂಭಕರ್ಣ. ಅವನು ಕೇವಲ ರಾಕ್ಷಸನಲ್ಲ, ಅವನು ಧರ್ಮ, ನಿಷ್ಠೆ ಮತ್ತು ತ್ಯಾಗದ ಪ್ರತೀಕ. ಅವನು ಕೇವಲ ಶಕ್ತಿಯಲ್ಲ, ಅವನ ಹೃದಯವು ಯಾವಾಗಲೂ ಧೈರ್ಯದಿಂದ ತುಂಬಿರುತ್ತದೆ. ಲಂಕಾಪುರಿಯ ರಾಜ ವಿಶ್ರವ ಮತ್ತು ಕೈಕಸಿಯ ಪುತ್ರರು ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖಿ. ಇವರಲ್ಲಿ ಕುಂಭಕರ್ಣನ ಬಗ್ಗೆ ತಿಳಿಯೋಣ. ಕುಂಭಕರ್ಣ ಹುಟ್ಟಿದಾಗಲೇ ಭೂಮಿ ನಡುಗಿತು. ಅವನ ದೇಹ ಪರ್ವತದಂತಿತ್ತು, ಶಕ್ತಿ ಅಪಾರ, ಆದರೆ ಹೃದಯ ಮಾತ್ರ ಶಾಂತ. ಮಗುವಿನಂದಿನಿಂದಲೇ ಧರ್ಮವನ್ನು ಪ್ರೀತಿಸಿದ ಕುಂಭಕರ್ಣ ತನ್ನ ಕುಟುಂಬವನ್ನು ಸಹ ತುಂಬಾ ಪ್ರೀತಿಸುತ್ತಿದ್ದನು. ಕುಂಭಕರ್ಣನು ಅರಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದನು. ಅವನು ಬೆಳೆಯುತ್ತಾ ಕೆಲವು ವರ್ಷಗಳ ನಂತರ ಕುಂಭಕರ್ಣನು ದೇವರ ಸಿಂಹಾಸನವನ್ನು ತನ್ನದಾಗಿಸುವ ದುರಾಲೋಚನೆಯಿಂದ ಬ್ರಹ್ಮನಿಗೆ ತಪಸ್ಸು ಮಾಡಲು ನಿರ್ಧರಿಸಿದನು. ಕಠಿಣ ವ್ರತ, ಧ್ಯಾನ ಮತ್ತು ಆಳವಾದ ನಿಶ್ಚಲ ಮನಸ್ಸಿನ ಮೂಲಕ ಹಲವಾರು ವರ್ಷಗಳ ಕಾಲ ಮಳೆ, ಬಿಸಿಲು ಎನ್ನದೇ ಘೋರ ತಪಸ್ಸು ಮಾಡಿದನು. ಕುಂಭಕರ್ಣನ ಘೋರ ತಪಸ್ಸನ್ನು ನೋಡಿ ದೇವರುಗಳೇ ಭಯಭೀತರಾದರು. ಕೆಲವು ವರ್ಷಗಳ ನಿರಂತರ ತಪಸ್ಸಿನ ನಂತರ ಬ್ರಹ್ಮನು ಪ್ರತ್ಯಕ್ಷನಾದನು. ಬ್ರಹ್ಮನು ಏನು ಬೇಕು ನನ್ನಿಂದ ಎಂದು ಕೇಳಿದರು. ಆಗ ಕುಂಭಕರ್ಣನು ಹೇಳಬೇಕಿದ್ದದ್ದು ಇಂದ್ರಾಸನ, ಅಂದರೆ ದೇವರ ಸಿಂಹಾಸನ, ಅಪಾರ ಶಕ್ತಿ, ಆಕರ್ಷಕ ಶಕ್ತಿ, ದುಷ್ಟರನ್ನು ಸೋಲಿಸುವ ಶಕ್ತಿ. ಆದರೆ ಕುಂಭಕರ್ಣನಿಗೆ ಇಂಥ ವರ ಸಿಕ್ಕರೆ ಪ್ರಪಂಚ ಅಪಾಯದಲ್ಲಿ ಬೀಳುತ್ತೆ ಎಂದು ಅರಿತ ಸರಸ್ವತೀ ದೇವಿ ಕುಂಭಕರ್ಣನ ನಾಲಿಗೆ ಮೇಲೆ ಕುಳಿತು ಅವನು ಮಾತು ತಪ್ಪುವಂತೆ ಮಾಡಿಬಿಟ್ರು. ಅವನು ಇಂದ್ರಾಸನಕ್ಕೆ ಬದಲು ನಿದ್ರಾಸನ ಎಂದು ಹೇಳಿಬಿಟ್ಟನು. ಅದಕ್ಕೆ ಬ್ರಹ್ಮದೇವರು ತಥಾಸ್ತು ಎಂದು ಹೇಳಿ, ನೀನು 6 ತಿಂಗಳು ನಿದ್ರಿಸು, 1 ದಿನ ಮಾತ್ರ ಎಚ್ಚರವಾಗು. ಶಕ್ತಿ ಅಪಾರ, ಆದರೆ ನಿದ್ರೆ ಭಯಾನಕ ಎಂದು ಹೇಳಿಬಿಟ್ಟರು. ನಂತರ ಕುಂಭಕರ್ಣನು 6 ತಿಂಗಳು ಗಾಢವಾದ ನಿದ್ರೆಯಲ್ಲಿ ಇದ್ದು 1 ದಿನ ಮಾತ್ರ ಎಚ್ಚರವಾಗುತ್ತಿದ್ದ. ಕೆಲವು ವರ್ಷಗಳ ನಂತರ ರಾವಣನು ಸೀತಾಮಾತೆಯನ್ನು ಅಪಹರಿಸಿದ ನಂತರ ಯುದ್ಧ ಆರಂಭವಾಗಿತ್ತು. ಆದರೆ ಕುಂಭಕರ್ಣನು ಗಾಢವಾದ ನಿದ್ರೆಯಲ್ಲಿ ಇದ್ದ. ರಾವಣನು ತನ್ನ ಲಂಕೆ ಸುಟ್ಟು ತನ್ನ ಸೈನಿಕರು ವಾನರರ ಕೈಯಲ್ಲಿ ಸಾಯುತ್ತಿರುವುದನ್ನು ನೋಡಿ ತಕ್ಷಣವೇ ಕುಂಭಕರ್ಣನನ್ನು ನಿದ್ರೆಯಿಂದ ಎಬ್ಬಿಸಿ ಎಂದು ಆದೇಶಿಸಿದನು. ರಾಮಲಕ್ಷ್ಮಣರ ಬಾಣಗಳಿಂದ ರಾಕ್ಷಸ ಸೇನೆ ನಾಶವಾಗುತ್ತಿದ್ದಂತೆ ರಾವಣನ ಮುಖದಲ್ಲಿ ಮೊದಲ ಬಾರಿಗೆ ಭಯ ಮೂಡಿತು. ಕುಂಭಕರ್ಣನನ್ನು ಎಬ್ಬಿಸದೆ ಲಂಕೆ ಉಳಿಯದು ಎಂದು ರಾವಣ ಗರ್ಜಿಸಿದ. ಆದರೆ ಕುಂಭಕರ್ಣನನ್ನು ಎಬ್ಬಿಸುವುದು ಅಷ್ಟೂ ಸುಲಭವಾಗಿರಲಿಲ್ಲ. ಎಷ್ಟೋ ಸಾಹಸಗಳು ಮಾಡಬೇಕಾಯಿತು. ಯುದ್ಧ ಕಹರೆಗಳು ಅವನ ಸುತ್ತಲೂ ಊದಿದರು. ಆದರೂ ಏನು ಪ್ರಯೋಜನವಾಗಲಿಲ್ಲ. ಡಂಗೆ ಡೋಲುಗಳು ಜೋರಾಗಿ ಬಾರಿಸಿದರು. ಆ ಶಬ್ದಕ್ಕೆ ಬೆಟ್ಟಗಳೇ ನಡುಗಿದವು. ಆದರೆ ಕುಂಭಕರ್ಣನು ಕಣ್ಣು ಕೂಡ ತೆಗೆಯಲಿಲ್ಲ. ಅವನು ದಪ್ಪ ದೇಹದೊಂದಿಗೆ ಇನ್ನಷ್ಟು ಆರಾಮವಾಗಿ ತಿರುಗಿದ. ರಾವಣ ಕೋಪಗೊಂಡ. ಬೆಟ್ಟಗಳನ್ನು ಉರುಳಿಸಿ ಎಂದು ಆದೇಶಿಸಿದ. ಭಾರೀ ಪರ್ವತಗಳನ್ನು ಕುಂಭಕರ್ಣನ ಎದೆಯ ಮೇಲೂ ಹೊಟ್ಟೆಯ ಮೇಲೂ ಉರುಳಿಸಿದರು. ಆದರೆ ಆ ದೊಡ್ಡ ದೊಡ್ಡ ಪರ್ವತಗಳು ಆಟಿಕೆಯಂತೆ ಉರುಳಿ ಹೋದವು. ರಾಕ್ಷಸರು ಬೆಚ್ಚಿಬಿದ್ದರು. ನಂತರ ಸಾವಿರಾರು ದೊಡ್ಡ ದೊಡ್ಡ ಯುದ್ಧ ಆನೆಗಳು ಕುಂಭಕರ್ಣನ ದೇಹದ ಮೇಲೆ ತುಳಿಯಲು ಆದೇಶಿಸಿದನು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅವನ ಗಾಢ ನಿದ್ರೆಯ ಉಸಿರಾಟದ ರಭಸಕ್ಕೆ ದೊಡ್ಡ ದೊಡ್ಡ ಆನೆಗಳೇ ಗಾಳಿಯಲ್ಲಿ ಹಾರಾಡತೊಡಗಿದವು. ಆನೆಗಳು ಭಯದಿಂದ ಓಡಿ ಹೋದವು. ಇನ್ನೂ ನಿರಾಶರಾಗದ ರಾವಣ ಕೊನೆಯದಾಗಿ ಬೆಂಕಿ ಮತ್ತು ಶಸ್ತ್ರ ಪ್ರಯೋಗಿಸಲು ಆದೇಶಿಸಿದ. ಅವನ ಸುತ್ತ ಬೆಂಕಿ ಹಚ್ಚಿದರು. ಆದರೆ ನಮ್ಮ ಕುಂಭಕರ್ಣನೂ ಗೊತ್ತಲ್ವಾ. ಆಮೇಲೆ ಶೂಲ, ಗದೆ, ಬಾಣಗಳಿಂದ ದಾಳಿ ಮಾಡಿದರು. ಆದರೆ ಕುಂಭಕರ್ಣನ ದಪ್ಪ ಚರ್ಮ ವಜ್ರದಂತೆ ಅಚಲವಾಗಿತ್ತು. ನಿದ್ರೆಯಲ್ಲೇ ಅವನು ಎಂದು ಉಸಿರೆಳೆದ ಅಷ್ಟೇ. ಕೊನೆಗೆ ರಾವಣ ನಿಧಾನವಾಗಿ ಹೇಳಿದ, ಅವನನ್ನು ಎಬ್ಬಿಸುವುದು ಶಬ್ದದಿಂದಲ್ಲ, ಶಸ್ತ್ರದಿಂದಲ್ಲ, ಆಹಾರದಿಂದ ಮಾತ್ರ. ಮಾಂಸದ ಪರ್ವತಗಳು, ಅನ್ನದ ಬೆಟ್ಟಗಳು, ಮದ್ಯದ ನದಿಗಳು ಕುಂಭಕರ್ಣನ ಬಾಯ ಮುಂದೆ ಇಡಲಾಯಿತು. ಆ ಆಹಾರದ ವಾಸನೆ ಗಾಳಿಯಲ್ಲಿ ಹರಡಿತು. ಭೂಮಿ ಕಂಪಿಸಿತು. ಕುಂಭಕರ್ಣನ ದಪ್ಪ ಬೆರಳು ಆಹಾರದ ಕಡೆಗೆ ಚಲಿಸಿತು. ಅವನ ಕಣ್ಣು ನಿಧಾನವಾಗಿ ತೆರೆಯಿತು. ಅಲ್ಲಿರುವ ಎಲ್ಲಾ ಆಹಾರ ತಿಂದ ನಂತರ ಭಾರೀ ಹೊಟ್ಟೆ ಇನ್ನಷ್ಟು ಉಬ್ಬಿತು. ಆ ಕ್ಷಣದಲ್ಲಿ ಲಂಕೆಯೇ ನಡುಗಿತು. ಆಹಾರ ಸೇವಿಸಿದ ನಂತರ ಇಷ್ಟು ಗದ್ದಲ ಯಾಕೆ ಎಂಬ ಅವನ ಧ್ವನಿಗೆ ಆಕಾಶವೂ ನಿಶ್ಶಬ್ದವಾಯಿತು. ರಾವಣ ಯುದ್ಧದ ಕಥೆ ಹೇಳಿದ. ಕುಂಭಕರ್ಣನು ಗಂಭೀರವಾಗಿ ಉತ್ತರಿಸಿದ, ರಾವಣ, ಸೀತೆಯನ್ನು ಅಪಹರಿಸಿದ್ದು ಅಧರ್ಮ. ರಾಮನಿಗೆ ಶರಣಾಗು. ಆದರೆ ಅಹಂಕಾರದಿಂದ ರಾವಣನು ಕುಂಭಕರ್ಣನ ಮಾತು ತಳ್ಳಿ ಹಾಕಿದ. ಕುಂಭಕರ್ಣನೋ ಅರಿತಿದ್ದ, ಈ ಯುದ್ಧ ತಪ್ಪು. ಕುಂಭಕರ್ಣನಿಗೆ ಯುದ್ಧ ಇಷ್ಟವಿರಲಿಲ್ಲ. ಅವನಿಗೆ ಅಸಹಾಯಗಳಿಗಾಗಿ ನೆರವು ನೀಡುವುದು ಇಷ್ಟ. ಆದರೂ ಸಹೋದರನಿಗಾಗಿ, ರಾಜ್ಯದ ಗೌರವಕ್ಕಾಗಿ ಬೇರೆ ಉಪಾಯವಿಲ್ಲದೆ ಯುದ್ಧಕ್ಕೆ ಹೋಗಿ ಅವನು ಒಬ್ಬನೇ ಲಕ್ಷಾಂತರ ವಾನರರನ್ನು ಸೋಲಿಸಿದ.
ಅವನ ಗರ್ಜನೆಗೆ ಮಹಾನ್ ವೀರರೇ ಹೆದರಿದರು. ಹನುಮಂತ, ಸುಗ್ರೀವ, ಅಂಗದ ಎಲ್ಲರೂ ಬೆಚ್ಚಿಬಿದ್ದರು. ಕುಂಭಕರ್ಣನ ಯುದ್ಧ ನೋಡಿ ರಾಮನಿಗೆ ಕುಂಭಕರ್ಣನು ಒಳ್ಳೆಯವನೇ ಎಂದು ತಿಳಿದರು. ಧರ್ಮದ ನೆರವಿಗಾಗಿ ರಾಮನು ಕುಂಭಕರ್ಣನ ಜೊತೆ ಯುದ್ಧ ಮಾಡಬೇಕಾಯಿತು. ರಾಮನು ಕೊನೆಗೆ ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸಿ ಕುಂಭಕರ್ಣನನ್ನು ಗಾಯಗೊಳಿಸಿದ. ಕುಂಭಕರ್ಣನು ಗಾಯಗೊಂಡರೂ ಧರ್ಮವನ್ನು ನೆನಪಿಸಿಕೊಂಡು ರಾಮನನ್ನು ದೇವರಂತೆ ವಂದಿಸಿ ಕ್ಷಮೆಯನ್ನು ಕೇಳಿದ. ಕೊನೆಗೆ ರಾಮನು ತನ್ನ ಬ್ರಹ್ಮಾಸ್ತ್ರದಿಂದ ಕುಂಭಕರ್ಣನ ಅಂತ್ಯವನ್ನು ಮಾಡುವುದು ರಾಮನಿಗೆ ತಪ್ಪಲಿಲ್ಲ. ಕುಂಭಕರ್ಣನ ಮಹತ್ವ. ಕುಂಭಕರ್ಣನು ರಾಕ್ಷಸನಾದರೂ ಅಧರ್ಮಕ್ಕೆ ವಿರೋಧಿ, ಧರ್ಮಜ್ಞಾನಿ, ವೀರಯೋಧ್. ಇಲ್ಲಿಯವರೆಗೂ ನೋಡಿದ್ದೀರಾ ಎಂದರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತಾ MSV ಅನಿಮೇಷನ್ ಸ್ಟೋರಿ ಚಾನಲ್ ಅನ್ನು ನಿಮಗೆ ರಾಮನ ಮೇಲೆ ಭಕ್ತಿ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ನೂ ಹೆಚ್ಚಿನ ಕಥೆಗಳು ಬರಲಿದೆ. ಜೈ ಶ್ರೀರಾಮ್. Subscribe for more videos.